ಇನ್ನು ಕೊಡಲ್ವಲ್ಲ ನಾವು ಇಲ್ಲಿ ಮತ್ತೆ ಇನ್ಯಾಕೆ ಇಷ್ಟ ಬೆಳಗ್ಗೆ ಬಂದಿದ್ದೀವಿ ಅವರ ತ್ರಿಬಲ್ ಸರ್ ಅವ್ರಿಗೂ ಬೆಲೆ ಕೊಡೋದು ಇದು ಮಾಡ್ತಾ ಇದೆಯಾ ಅಲ್ಲ ಪರಿಚಯ ಇದ್ದೀನಲ್ವಾ ನಮಗೆ ಆದೇಶ ಆಗಿದೆ ಆದೇಶ ಆಗಿರುತ್ತೆ ನಾವಲ್ಲೇ ಕೂತಿದ್ವಲ್ಲ ಸರ್ ವರ್ಷ ಪೂಜೆ ಯಾರು ಬಿಡಲ್ಲ ಅಂತ ಜನ ಸೇರ್ತಾರೆ ಸುಮ್ಮನೆ ತಪ್ಪಾಗೆ ಮಾತಾಡಿಲ್ಲ ಅಂತ ನಾನು ಹೇಳ್ತೇನೆ ಬ್ರದರ್ ಬನ್ನಿಲಿ ಬ್ರದರ್ ಬನ್ನಿಲಿ ಏನಾಯ್ತು ಬನ್ನಿ ಮಾತಾಡಿ ಏನಾಯ್ತು ಏನಿಲ್ಲ ಸರ್, ನಾನು ವರ್ಷ ಬರ್ತಿದ್ದೆ ಅಲ್ಲಿ ಪೂಜೆ ಮಾಡೋಕ್ಕೆ ಅಂತ. ಸೊ ವರ್ಷ ನಾನು ಇಯರ್ಲಿ ಬಂದುಬಿಟ್ಟು ಇಲ್ಲಿ ಪೂಜೆ ಮಾಡಿಬಿಟ್ಟು ಹೋಗ್ತೀನಿ. ಅವರಿಲ್ಲ, ಈಗ 2 ಇಯರ್ಸ್ ಆಯಿತು, 2-3 ಇಯರ್ಸ್ ಆಯಿತು ನಮ್ಮ ಜೊತೆ ಅವರಿಲ್ಲ. ನಾನು ವರ್ಷ ಬಂದುಬಿಟ್ಟು ಪೂಜೆ ಮಾಡಿಬಿಟ್ಟು ಅಲ್ಲಿ ಹೋಗ್ತಿದ್ದೆ. ಸೊ ಹಂಗಾಗಿ ನಾನು ಸಮ್ಟೈಮ್ ಎಲ್ಲ ಹಾರ ಎಲ್ಲ ತೊಗೊಂಬಂದಿದ್ದೀನಿ ನೋಡಿ. ಹಾರ ಎಲ್ಲ ತೊಗೊಂಡು ಪೂಜೆಗಂತ ಹೋದೆ. ಅವರು ಬ್ರದರು ಕರ್ಕೊಂಡು ಹೋಗ್ತೀನಿ ಬಾ ಅಂತ ಕರ್ಕೊಂಡು ಹೋದರು. ಸೊ ಅಲ್ಲಿ ಹೋದ ಕೂಡಲೇ ನಾವು ಅಲ್ಲಿ ಸರ್ ಇದ್ದರು, ಅವರು ತ್ರಿಬಲ್ ಸ್ಟಾರ್ ಸರ್ ಇದ್ದರು. ಅವ್ರ ಜೊತೆ ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಷ್ಟೇ, ನಾವೇನು ವಾದ ಮಾಡಿಲ್ಲ. ಸರ್ ಹಿಂಗೆ ಅಂತ ರಿಕ್ವೆಸ್ಟ್ ಮಾಡ್ಕೊಂಡ್ವಿ. ಸೊ ಅವ್ರೇನಂದ್ರು ಅಂದರೆ ಇಲ್ಲ ಬಿಡೋಕ್ಕಾಗಲ್ಲ ಅಂದರು. ಸರ್ ಯಾಕೆ ಬಿಡೋಲ್ಲ, ಇದೊಂದು ನಾವು ಪೂಜೆ ಮಾಡಿಬಿಟ್ಟು ಬರ್ತೀವಿ ಅಷ್ಟೇ, ನಾವೇನು ಗಲಾಟೆ ಮಾಡೋಲ್ಲ, ಪೂಜೆ ಮಾಡಿಬಿಟ್ಟು ಬಂದಿದೆ ಬಿಡೋಕ್ಕಾಗಲ್ಲ ಅಂದರು. ಇವರು ಸ್ವಲ್ಪ ಕೋಪದಿಂದ ಮಾತಾಡಿದ್ರು. ಅವ್ರು ಹಂಗಾಗಿ ಸರ್ ಅವ್ರ ಮೇಲೆ ಕೈ ಮಾಡಿದ್ರು. ಸರ್ ಅವರು ನೀವು ಬಿಟ್ಟರೆ ಮತ್ತೊಬ್ರು ಬಂದು ಹೇಳ್ತಾರೆ, ಮತ್ತೊಬ್ರು ಬಿಡಿ ಅಂತಾರೆ, ಅವ್ರು ಎಲ್ಲರನ್ನು ಬಿಡ್ತಾ ಕೂತ್ಕೊಳ್ಳೋಕ್ಕಾಗುತ್ತಾ? ಸರ್ ನಾವು ಹೇಳಿದ್ದು ವರ್ಷ ಬಂದು ಪೂಜೆ ಮಾಡ್ತೀವಿ, ನಾವು ರಿಕ್ವೆಸ್ಟ್ ಮಾಡ್ಕೊಂಡ್ರಿ, ಅವ್ರು ಬಿಡಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡು ನಾವೇನು ಗಲಾಟೆ ಮಾಡಿಲ್ಲ. ಹಾಂ ಅವ್ರು ಬಿಡಲ್ಲ ಅಂದ್ಕೊಳ್ಳಿ ನಾವು ವಾಪಸ್ ಬಂದ್ವಲ್ವಾ? ಹಾಂ ಅವ್ರು ಬಿಡಲ್ಲ ಅಂದರೆ ನಾವು ವಾಪಸ್ ಬರ್ತಾಯಿದ್ವಿ. ಹಾಂ ಅವ್ರು ಬಿಡಲ್ಲ ಅಂದ್ರೆ ವಾಪಸ್ ಬಂದ್ವಿ, ಅವ್ರು ಬೆಲೆ ಕೊಟ್ಟು ನಾವು ಬಂದಿದ್ದೀವಿ. ಅಷ್ಟರಲ್ಲೇ ಈ ರೀತಿ ಘಟನೆಗಳಾಗಿದೆ ಸರ್. ಸರ್ ನಾವು ರಿಕ್ವೆಸ್ಟ್ ಮಾಡ್ಕೊಳಕ್ಕೆ ಹೋಗಿದ್ದೀವಿ ಸರ್, ನಾನು ಗಲಾಟೆ ಮಾಡೋಕ್ಕೆ ಹೋಗಿಲ್ಲ, ರಿಕ್ವೆಸ್ಟ್ ಮಾಡ್ಕೊಂಡ್ವಿ ಅಷ್ಟೇ. ರಿಕ್ವೆಸ್ಟ್ ಹಾಂ ನನಗೆ ಹೊಡೆದಿಲ್ಲ, ಅಣ್ಣವ್ರಿಗೆ ಹೊಡೆದ್ರು. ಒಂದು 3-4 ಗೇಟ್ ಹೊಡೆದ್ರು ಸರ್, 3-4 ಗೇಟ್ ಹೊಡೆದ್ರು ಸರ್. ಏನಿಲ್ಲ ಸರ್, ದರ್ಶನ್ ಅವ್ರಿಗೆ 49ನೇ ವರ್ಷದ ಆರ್ಥಿಕ ಶುಭಾಶಯಗಳು. ಏನಿಲ್ಲ, ಇವರು ಬಂದರು, ಹುಬ್ಳಿಯಿಂದ ಬಂದಿದ್ದೀವಿ ಸರ್. ಪ್ರತಿ ವರ್ಷ ನಾವು ಹಾರ ಹಾಕ್ತೀವಿ, ದಯವಿಟ್ಟು ಇದೊಂದು ಸಲ ಹೆಲ್ಪ್ ಮಾಡಿ ಅಂತ ಕೇಳಿದ್ರು. ಸರಿ ಬಾಪ ಆಯಿತು ಅಂತೇಳಿ ಹೋದೆ. ಅಲ್ಲಿ ಪೊಲೀಸವ್ರಿಗೆ ಕೇಳಿದೆ, ಸರ್ ನಾವಿಲ್ಲೇ ಲೋಕಲ್ ಅವರೇ, ಬೇರೆ ಎಲ್ಲೂ ಇಲ್ಲ, ದಯವಿಟ್ಟು ಅವಕಾಶ ಮಾಡಿಕೊಡಿ, ಹಾರ ಹಾಕ್ತೀವಿ. ತೂಗು ದೀಪ ಅಂತ ಒಂದು ಫೋಟೋ ಇದೆ, ಅದಕ್ಕೆ ಹಾರ ಹಾಕ್ತೀವಿ ಅಷ್ಟೇ ಸರ್. ಪೂಜೆ ಮಾಡಿ ಹೋಗ್ತೀನಿ, ಲಾಸ್ಟ್ ಇಯರ್ ಬಂದು ಮಾಡಿದ್ದೀನಿ, ನಾನೆಲ್ಲ ನ್ಯೂಸ್ ಚಾನಲಲ್ಲೂ ಮಾತಾಡಿ ಅಂತ ಕೇಳಿದ್ದಕ್ಕೂ ಅವರು ಅವಕಾಶ ಮಾಡ್ಕೊಳ್ಳಿಲ್ಲ ಸರ್. ದಯವಿಟ್ಟು ಬಿಟ್ಬಿಡಿ ಸರ್, ರಾತ್ರಿ ಬೇಕಾದ್ರೆ ರಾತ್ರಿ ನೋಡಿ, ನಾವು ದರ್ಶನ್ದು ಕೇಕ್ ಕಟ್ ಮಾಡಿಸಿದ್ವಿ. ಪೊಲೀಸರು ತುಂಬ ಹಲ್ಲೆ ಮಾಡಿದ್ರು, 3 ಏಟ್ ಹೊಡೆದ್ರು. ಸಾಕ್ಷಿ ಇವರೇ ಇದ್ದಾರೆ. ಹಾಂ ನೋಡಿ, ಗಲಾಟೆ ಏನೂ ಮಾತಾಡಿಲ್ಲ ಸರ್. ಇವ್ರನ್ನ ಕೇಳಿ, ಇಲ್ಲೇ ಇದ್ದಾರಲ್ಲ ಸರ್. ದಯವಿಟ್ಟು ಬಿಡಿ, ಇವ್ರು ಯಾರೋ ನಮ್ಮ ಥರ ಅಭಿಮಾನಿಗಳೇ, ಒಂದು ಹಾರ ಹಾಕ್ತಾರೆ ಅಷ್ಟೇ, ಪೂಜೆ ಮಾಡಿಸ್ತೀವಿ ಅಂತ ಕೇಳಿದ್ದಕ್ಕೆ ತುಂಬ ಹೊಡೆದ್ರು. ಅವ್ರು ಹೇಳ್ತಾ ಇದ್ದಾರೆ ಮೆಡಿಕಲ್ ಮಾಡಿಸ್ಕೊಳ್ಳಿ, ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾ ಇದ್ದಾರೆ. ಅದೆಲ್ಲ ದೊಡ್ಡ ಪ್ರೊಸೀಜರು. ಮೊದಲೇ ಬಾಸ್ ಹೆಸರು ಕೆಡಿಸ್ಬೇಕು ಅಂತಲೇ ತುಂಬ ಜನಗಳಿರ್ತಾರೆ. ಇವತ್ತು ನಾವು ಹೋಗಿ ಮಾಡಿದ್ರೆ ಇನ್ನೂ ನ್ಯೂಸೆನ್ಸ್ ಆಗುತ್ತೆ. ಬೇಡ, ಪರವಾಗಿಲ್ಲ, ಓದೇ ತಿಂದರೂ ಪರವಾಗಿಲ್ಲ. ನಾವು ದರ್ಶನ್ ಅಭಿಮಾನಿಗಳಾಗಿ ನಾವೆಲ್ಲ ಸಹಿಸ್ಕೊತೀವಿ.
ಆದಷ್ಟು ಬೇಗ ಬರ್ತಾರೆ, ಬಂದೇ ಬರ್ತಾರೆ. ಜೇಸಿಯಿಂದ ನಮ್ದೇನಾದ್ರು ತಪ್ಪಿತ್ತ ಅಲ್ಲಿ? ಇಲ್ಲ ಸರ್, ಏನು ತಪ್ಪಿರಲಿಲ್ಲ. ರಿಕ್ವೆಸ್ಟ್ ಮಾಡ್ಕೊತಾ ಇದ್ವಿ. ಸೊ ಇವರು ಸ್ವಲ್ಪ ಸರ್ ಬಿಡಿ ಸರ್, ನಾವು ಪೂಜೆ ಮಾಡಬೇಕು, ನಾವು ವರ್ಷ ಬಂದು ಮಾಡ್ತೀವಿ ಅಂತ ಹೇಳಿದ್ರು. ಸೊ ಅಷ್ಟರಲ್ಲಿ ಅವ್ರಿಗೆ ಏನು ಕೋಪ ಬಂತು ಗೊತ್ತಿಲ್ಲ. ಒಂದು ಮಾತು ಕೆಟ್ಟದಾಗ ಮಾತಾಡಿಲ್ಲ ಸರ್. ಅವ್ರು ಹೇಳ್ತಾರೆ ಆನ್ ಡ್ಯೂಟಿ ಆಫೀಸರ್ ಅಂತೇಳಿ. ನಾವು ಅಭಿಮಾನಿಗಳ ಒದೆ ತಿನ್ಬೇಕಾ ಸರ್, ಸಾಯ್ಬೇಕಾ ಸರ್? ಇದೆಲ್ಲ ತಪ್ಪು. ಅವ್ರಿಗೆ ಹೇಳಿದೆ, ಅವ್ರು ಕೊಟ್ಟು ಮಾತಂಗೆ ನಾವು ರಿಟರ್ನ್ ಬರ್ತಾ ಇದ್ವಿ. ನಮ್ಮ ಆರ್.ಆರ್.ನಗರ ಸಬ್ ಇನ್ಸ್ಪೆಕ್ಟರ್ ಹರೀಶ್ ಸರ್ ಬಂದರು, ಕಂಪ್ಲೇಂಟ್ ಕೊಡಿ, ಆ್ಯಕ್ಷನ್ ತೊಗೊತೀವಿ ಅಂದರು. ಅದು ತುಂಬ ದೊಡ್ಡ ಪ್ರೊಸೀಜರ್ ಆಗುತ್ತೆ. ಪರವಾಗಿಲ್ಲ, ಬೇಡ, ಒದೆ ತಿಂತೀವಿ, ಅಭಿಮಾನಿಯಾಗಿ ಒದೆ ತಿಂತೀವಿ, ಸಹಿಸ್ಕೊತೀವಿ ಅವ್ರಿಗೋಸ್ಕರ. ನೀವು ಸೆನ್ಸ್ ಮಾಡಲ್ಲ ಅಷ್ಟೇ. ಏನ್ರಪ್ಪ? ಹೌದು. ಮೊಬೈಲ್ ಹಿಡ್ದಲ್ಲ ಹಿಂಗೆ ತೋರ್ಸೋದು ಡೇಟ್ ಮಾಡೋದು ಫಸ್ಟ್ ಮಾಡ ಏನು ಮಾತಾಡಿದ್ ಮಾಡು ಫಸ್ಟ್. ಅದು ಏನು ಮಾತಾಡ್ದಲ್ಲಿ ಏನು ಹಾಕೋಣ ನಮ್ಮ ಬಗ್ಗೆ ಮಾತಾಡೋರು ನಮಗೆ ಗೊತ್ತು ಹೆಂಗಾಗ್ತದೆ ಶಿಕ್ಷಣ. ನಮಗೆ ಗೊತ್ತು, ಇನ್ನೊಬ್ರಿಗೆ ಯಾರಿಗೆ ಗೊತ್ತಿಲ್ಲ. ಎಲ್ಲ ಓಡಾಡ್ತಾರೆ. ಯಾರು ಬೇಕಾಗಿಲ್ಲ, ಹೇಳಿ ಮಾತು ಅಷ್ಟ ಬಂದೇ ಬರ್ತದೆ. ಈಗ ನನಗೆ ಬ್ಲ್ಯಾಕ್ ಕಲರ್ ಇದು ಗಡ್ಡ, ಬಿಳೆ ಗಡ್ಡ ಬಂದೇ ಬರ್ತದೆ. ವಯಸ್ಸಾದಂಗೆಲ್ಲ ಏನ ಅದ್ರಂಗೆ ಬರ್ತಾರೆ. ಬಂದ ಮೇಲೆ ಜೀವನ ನೋಡ್ಕೊಂತ ಹೋಗ್ತಾನೆ. ಹೆಣ್ಣು ಮಕ್ಕಳು ಎಲ್ಲ ಜೀವನ ಸರ್. ಅವ್ರು ಯಾರಿಗೆ ಇಷ್ಟ ಅಲ್ಲ ಸರ್, ನಮ್ಮ ಕರ್ನಾಟಕ ಅಲ್ಲ, ಬೇರೆ ದೇಶವ್ರನ್ನ ಕೇಳಿ. ಡಿ ಬಾಸ್ ಏನ್ರಿ ಮೀಡಿಯಾ ಎಲ್ಲ ಗೊತ್ತು ಯಾರ್ಯಾರಿಗೆ ಏನನ್ನ ಅಂತ. ಎಲ್ಲ ಇರಲಿ, ನಾನು ಹೇಳ್ತಾ ಇದ್ದೀನಿ ಸರ್. ಬೇರೆ ದೇಶಕ್ಕೆ ಹೋಗ್ರೆ ಅವ್ರಿಗೂ ಹೇಳಿರ್ತಾನೆ, ಫಾರಿನ್ನವರು ಯಾವ ದೇಶದವ್ರು ಎಲ್ಲ ಬಂದ್ಬಿಟ್ಟು ದಕ್ಷಿಣ ಬಗ್ಗೆ ಮಾತಾಡ್ತಾ ಇದ್ದೀನಿ. ಸರ್ ಅವ್ರು ಈ ಕಡೆ ನೋಡಕ್ಕೆ ಹೇಳಿಲ್ಲ ಅಂದ್ರೆ ಇಷ್ಟ ಆಗ್ಬಿಡುತ್ತೆ. ಇಂತರೆ ನ್ಯಾಯಕ್ಕಾಗಿ ಹೇಳುವ ಎಲ್ಲ ಯೋಗಿ ಉಸಿರಿರುವವರೆಲ್ಲ ಇರುವೆ ನಿನ್ನೆ